ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರವರ ಜಯಂತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕಾಡಳಿತ ಹಾಗೂ ಭೋವಿ ಸಮಾಜದ ಸಹಯೋಗದಲ್ಲಿ ಮಹಾನ್ ಚಿಂತಕ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರವರ 853ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ತಹಸೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯಾ ಹೂಗಾರ್, ಕ್ಷೇತ್ರ ಸಮನ್ವಯಾಧಿಕಾರಿ ಆರ್.ಬಿ. ದಮ್ಮೂರಮಠ ಹಾಗೂ ಸುರಪುರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆನಂದ್ ಕಟ್ಟಿಮನಿ ಅವರು ಮಾತನಾಡಿ, ಶಿವಯೋಗಿ ಸಿದ್ದರಾಮೇಶ್ವರರವರು ಕಾಯಕ ಯೋಗಿಗಳಾಗಿದ್ದು 12ನೇ ಶತಮಾನದ ವಚನ ಚಳವಳಿಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ್ದಾರೆ. ಅವರ ಚಿಂತನೆಗಳು ಸಾರ್ವತ್ರಿಕ ಮತ್ತು ಸರ್ವಕಾಲಿಕ ಅಗತ್ಯವಾಗಿವೆ. ಕೇವಲ ಅವರ ಜಯಂತಿಯನ್ನು ಆಚರಿಸಿದರೆ ಸಾಲದು, ಅವರ ಬದುಕಿನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಮುಖಂಡರು, ಅಧಿಕಾರಿ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಮಾಜ ಬಾಂಧವರು ಎಲ್ಲರಿಗೂ ಶಿವಯೋಗಿ ಶ್ರೀ ಸಿದ್ದರಾಮಯ್ಯ ಅವರ ಜಯಂತಿ ಶುಭಾಶಯಗಳು. ಇವತ್ತು ಒಂದು ವಿಶೇಷ ದಿನ ಆಗಿ ಏನು ಮೂಡಿ ಬಂದಿದೆ. ಏನಂತಂದ್ರೆ ಮೊದಲನೇದಾಗಿ ಇವತ್ತು ಸಂಕ್ರಾಂತಿ ಹಬ್ಬ. ಆಮೇಲೆ ಇನ್ನೊಂದು ಏನು ಹೆಚ್ಚಿನ ರೀತಿಯಲ್ಲಿ ನಾನು ನೋಡ್ತಿದ್ದೀನಿ ಅಂದರೆ, ಇಷ್ಟೊಂದು ಜಯಂತಿ ಮಾಡಿದ್ವಿ ನಾವು. ನಾನು ಬಂದು ಈಗ ಒಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ಎಷ್ಟೊಂದು ಜಯಂತಿ ನೋಡಿದ್ದೀನಿ. ಯುವಕರ ಒಂದು ಏನು ಪಾರ್ಟಿಸಿಪೇಷನ್ ಇತ್ತು ಅದು ಕಡಿಮೆ ಇತ್ತು ಎಲ್ಲ ಜಯಂತಿ. ಈ ಜಯಂತಿಗೆ ಎಲ್ಲ ಹೆಚ್ಚಿನ ಜಯಂತಿ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಶಿವಯೋಗಿ ಸಿದ್ದರಾಮಯ್ಯ ಅವರು ಜಯಂತಿ ಏನು ಮಾಡ್ತಿದ್ದೀವಿ, ಇದು ಕೇವಲ ಸಮಾಜದ ಹಿರಿಯ ಮುಖಂಡರು ಬಂದ್ ಮಾಡುವಂತ ಜಯಂತಿ ಅಲ್ಲ, ಅಥವಾ ಕೇವಲ ಒಡ್ಡರ ಜನಾಂಗ ಅಷ್ಟೇ ಬಂದು ಮಾಡುವಂತ ಜಯಂತಿನೂ ಅಲ್ಲ. ಎಲ್ಲಾ ಸಮಾಜದ ಮುಖಂಡರು ಬರಬೇಕು, ಎಲ್ಲಾ ಸಮಾಜದ ಬಾಂಧವರು ಬರಬೇಕು, ಬಂದ್ ಮಾಡುವಂತ ಜಯಂತಿ. ಇವತ್ತು ನಾನು ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಷನ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಆನಂದ್ ಕಟ್ಟಿಮಠ ಸರ್ ಅವರು ತುಂಬಾ ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆಯನ್ನು ಹೇಳಿದ್ರು. ದಮ್ಮೂರಮಠ ಸರ್ ಕೂಡ ಎಲ್ಲ ಮಾತಾಡಿದ್ರು, ಅವರು ನಾವು ಹೇಗೆ ಪಾಲಿಸ್ಕೋಬೇಕು ಅಂತ ಹೇಳಿ ಅಂತ. ಈ ಶಿವಯೋಗಿ ಸಿದ್ದರಾಮಯ್ಯ ಅವರು ಕೇವಲ ನಮಗಷ್ಟೇ ಅಲ್ಲ, ಏನು ವಚನ ಸಾಹಿತ್ಯಕ್ಕಷ್ಟೇ ಅಲ್ಲ, ಸಮಾಜ ಸುಧಾರಣೆಗೂ ಕೂಡ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಅವರು ಕೇವಲ ಅವರ ಜಯಂತಿಯಲ್ಲಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಇವತ್ತು ಹೋಗಿ ಅವ್ರಿದ್ರು ಅನ್ನೋದು ಮರೆತು ಬಿಡೋದಲ್ಲ. ಅವರ ತತ್ವಗಳನ್ನ ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು. ಅಳವಡಿಸ್ಕೊಂಡು ಹೋಗಿ ಅವ್ರ ಸ್ಫೂರ್ತಿಯನ್ನು ತಗೊಂಡು ನೀವು ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಆದ್ರೆ ಆ ಪಟ್ಟಿ ಹೆಂಗ ನಡ್ಕೋಬೇಕು ಅಂತ ಹೇಳ್ತಾರ ಸ್ವಾಮಿಗಳು. ಕಾವ್ಯ ಬಟ್ಟೆ ಹಾಕೋತಾರ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ಬಟ್ಟೆ ಅದ, ನನಗೊಂದು ಬಟ್ಟೆ ಅದ, ಒಂದು ಇಲಾಖೆಗೆ ಒಂದು ಬಟ್ಟೆ ಅದ. ಹಾಗಾಗಿ ಎಂತ ಪ್ರಶ್ನೆಯನ್ನು ಇರ್ತಾರ, ವಸ್ತ್ರವನ್ನು ಧರಿಸಿ ಫಲವೇನು, ವಸ್ತ್ರದಂತೆ ನಡೆದುಕೊಳ್ಳೋದನ್ನಾಗಿ. ವೇದವನ್ನು ಓದಿ ಫಲವೇನು ಹೇಳ್ತಾರ. ಬಹಳ ವೇದಾಂತವನ್ನು ಓದಿ, ನಾನು ಸಾಹಿತ್ಯವನ್ನು ಓದಿನಿ. ಹೌದು, ನೀನು ಬ್ರಹ್ಮನಾಗದೆ ಹೋದ್ರೆ, ನೀನು ವೇದಾಂತವನ್ನು ಓದಿ ವೇದಾಂತಿನೇ ಆಗಬೇಕು. ಕೆರೆಯನ್ನು ಕಟ್ಟಿಸಿ ಫಲವೇನು, ನೀರೇ ಇಲ್ಲದನ್ನಾಗಿ. ಹೀಗೆ ಸಮಾಜದ ವ್ಯವಸ್ಥೆಯನ್ನು ಬಹಳ ಉಗ್ರವಾಗಿ ಟೀಕಿಸುವುದರ ಜೊತೆಗೆ ಆ ಸಮಾಜವನ್ನು ಒಂದು ಒಳ್ಳೆಯ ಸ್ಥಿತಿಗೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದವರು ಸನ್ನದಿಗೆ ಸಿದ್ದರಾಮಯ್ಯ ಅವರು ಅನ್ನೋದನ್ನು ನಾವೆಲ್ಲರೂ ಅಭಿಮಾನದಲ್ಲಿ ಹೇಳ್ತಾರೆ. ಹಾಗಾಗಿ ಇವತ್ತು ಅವರನ್ನು ಪೂಜಿಸುವುದಷ್ಟೇ ಅಲ್ಲ, ಅವರ ಚಿಂತನೆಗಳನ್ನು ಸಮಾಜ ಒಪ್ಕೋಬೇಕು. ನಾನು ಕಟ್ಟಿಮಠ ಸರ್ಗೆ ಒಂದು ವಿನಂತಿ, ಇವತ್ತು ತಾವೇನು ಭಾವಚಿತ್ರಗಳನ್ನು ಕೊಟ್ಟಿರಿ, ಮುಂದಿನ ಜಯಂತಿಗೆ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು, ಅವರ ವಿಚಾರಧಾರೆಯ ಪುಸ್ತಕಗಳನ್ನು ಸಮಾಜಕ್ಕೆ, ಈ ಮಾನವ ಕುಲಕ್ಕೆ ಕೊಟ್ಟಿದ್ದೆ ಆದ್ರೆ ಇನ್ನಷ್ಟು ಸಮಾಜ ಬದಲಾವಣೆಗೆ ತರ್ತದ ಅಂತನ್ನುವಂಥ ನಿಟ್ಟಿನಲ್ಲಿ ಸಮಾಜ ಮತ್ತು ಈ ನಾವೆಲ್ಲರೂ ಅವರ ಚಿಂತನೆಗಳನ್ನು ನಮ್ಮ ಬದುಕಿನೊಳಗೆ ಅನುಸರಿಸೋಣ ಅಂತನ್ನುವಂಥ ವಿಚಾರಗಳನ್ನು ಹೇಳ್ತಾ, ನನಗೆ ಈ ಸಮಯದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರ ಒಂದು ಜೀವನ ಚರಿತ್ರೆ, ಅವರ ತತ್ವಗಳನ್ನು ನಮ್ಮ ಕಣ್ಣು ಮುಂದೆ ಬರುವ ಹಾಗೆ ತಮ್ಮ ಒಂದು ಉಪನ್ಯಾಸ ನೀಡಿದಂಥ ಸ್ನೇಹಿತ ಆನಂದ್ ಕಟ್ಟಿಮನಿ ಅವರಿಗೆ ಇಲಾಖೆ ಪರವಾಗಿ ಪೂರಕವಾಗಿ ಅವರನ್ನು ನೆನಪಿಸ್ತಾ ಇದ್ದೀನಿ ಸರ್.
ಸ್ನೇಹಿತ ಆನಂದ್ ಕಟ್ಟಿಮನಿಯವರು ಇನ್ನೊಂದು ಕೆಲಸ ಮಾಡಿದ್ರು. ಏನಪ್ಪಾ ಅಂದ್ರೆ ಅವರ ತಂದೆಯವರು ಸಹಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಹೋದ ವರ್ಷ ಸಹಜವನ್ನು ಮರಣಪ್ಪಿದ್ರು. ಅವರ ನೆನಪಿಗಾಗಿ ಇವತ್ತು ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರವನ್ನು ಇವತ್ತು ಅವರು ಒಂದು ಸಮಾಜಕ್ಕೆ ಒಂದಿಷ್ಟು ಶಾಲೆಗಳಿಗೆ ಭಾವಚಿತ್ರ ಕೊಡಬೇಕಂತೇಳಿ ಅವರ ತಂದೆಯವರ ನೆನಪಿಗಾಗಿ ಮಾಡ್ಕೊಂಡು ಬಂದಾರ. ಅದಕ್ಕೆ ಸಮಾಜ ವತಿಯಿಂದ ಹನುಮಂತ್ ಕಟ್ಟಿಮನಿ ಹಾಗೂ ಶ್ರೀ ಶ್ರೀನಿವಾಸ್ ಕುಲಕರ್ಣಿ ಯುವ ಭೋವಿ ಸಮಾಜ ಅಧ್ಯಕ್ಷರು ಇಬ್ಬರು ಬಂದು ಆ ಫೋಟೋನ ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅಲ್ಲಿ ಕೆರೆ ಕಟ್ಟಡಗಳನ್ನು ಕಟ್ಟುವ ಅಕ್ಷಯ ಪಾತ್ರ ತೋರುತ್ತದೆ. ಹೀಗಾಗಿ ನಿನ್ನ ಸೇವೆಯನ್ನು ಮುಂದುವರಿಸು ಅಂತ ಹೇಳಿ ಆಶೀರ್ವಾದ ಕೊಡ್ತಾನೆ. ನೇರವಾಗಿ ಏನಂತ ಸಿದ್ದರಾಮಯ್ಯ ಸೊನ್ನರಿಗೆ ಬಂದ ನಂತರ ದೇವಸ್ಥಾನದ ಮೂಲೆ ಕೂಡಿರ್ತಕ್ಕಂಥ ಸಿದ್ದರಾಮಯ್ಯನ ಸುಗ್ರಾದೇವಿ ಬರ್ತಾಳೆ. ಇನ್ನು ಮಗ ಬಂದ ಅಂದಾಗ ಆತ ಸುಗ್ರಾದೇವಿಯ ಓಡೋಡಿ ಬಂದು ಮಗನನ್ನು ನೋಡ್ತಾಳ. ಮಗು ಅನೇಕ ಒಂದು ಸೇವೆಗಳನ್ನ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ದಾರ್ಶನಿಕ ತತ್ವಗಳನ್ನ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಏಕೈಕ ಶರಣ ಯಾರು ಇದ್ರೆ ಅದು ಸಿದ್ದರಾಮೇಶ್ವರ ಅಂತಕ್ಕಂಥವರು. ಅನೇಕ ಕಾಲಘಟ್ಟದಲ್ಲಿ ಅನೇಕ ಒಂದು ವಾದಿಸ್ತಾರೆ. ಕೆಲವೊಬ್ಬರು ಗದಗಿನಲ್ಲಿ ತರೀಕೆರೆಯಲ್ಲಿ ಅವರ ಅಂತ್ಯ ಆಗುತ್ತೆ, ಅವರು ಐಕ್ಯಗಾರ ಆಗ್ತಾರೆ ಅಂತಾರೆ. ಆದ್ರೆ ಸಿದ್ದರಾಮೇಶ್ವರರು ಅಲ್ಲೇ ಸೊಲೈಲಿರ್ತಕ್ಕಂಥ ಒಂದು ಪ್ರತ್ಯೇಕ ಜಾಗದಲ್ಲಿ ಒಂದು ಜೀವಂತವಾಗಿ ಐಕ್ಯ ಆಗಿರೋ ಮೂಲಕ ಲಿಂಗೈಕ್ಯ ಆಗೋದ್ರ ಮುಖಾಂತರ ಇಡೀ 12ನೇ ಶತಮಾನದಲ್ಲಿ ಅವರ ಒಂದು ದಾರ್ಶನಿಕ ಪದಗಳು ಶರಣ ಪ್ರಪಂಚದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಹಿಂದೂ ಸಮ್ಮೇಳನದ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಏಕೈಕ ಒಕ್ಕಟ್ಟಗರಾಗಿ ಇಡೀ ಸಮ್ಮೇಳನದ ಯಶಸ್ವಿ ಆಗಬೇಕಂದ್ರೆ ಸಿದ್ದರಾಮೇಶ್ವರ ಚರಿತ್ರೆಯನ್ನು ಓದಿಕೊಂಡು ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಒಂದು ಹಿಂದೂ ಧರ್ಮದ ಸಮ್ಮೇಳನ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾಕೆ ಅಂತಂದ್ರೆ ಅದು ಸಿದ್ದರಾಮೇಶ್ವರ ಈ ಸಂದರ್ಭದಲ್ಲಿ ಪಟ್ಟಣವನ್ನು ಮಾಡು. ನಿನ್ನ ಒಂದು ಸೇವೆ ಅಂತಕ್ಕಂಥ ಜನಗಳಿಗೆ ಆಗ್ಬೇಕಾಗಿದೆ, ದೀನ ದಲಿತರಿಗೆ ಆಗ್ಬೇಕಾಗಿದೆ, ಬಡವರಿಗೆ ಆಗ್ಬೇಕಾಗಿದೆ, ಸಮಾಜದ ಓರಗಳನ್ನು ತಿರ್ತಕ್ಕಂಥ ಕೆಲಸ ನಿನ್ನಿಂದ ಆಗ್ಬೇಕಾಗಿದೆ. ಭೂಮಂಡಲದಲ್ಲಿ ಏನಾದರೂ ಒಂದು ಬದಲಾವಣೆ ಅಂತಂದ್ರೆ ಆ ಪವಾಡವನ್ನು ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಪವಾಡವನ್ನು ಪರೀಕ್ಷೆ ಮಾಡಲು ವಿದ್ಯಾಸಾಗರ ಕುಟಿಲ ವಿದ್ಯಾಸಾಗರ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಾಲ ಕಬ್ಬಿಣದ ಒಂದು ಚಂಡನ್ನ ಏನ್ ಮಾಡ್ತಂದ್ರೆ ನಿರ್ಮಾಣ ಮಾಡಿ ಸಿದ್ದರಾಮೇಶ್ವರ ಕೈಯಲ್ಲಿ ಕೊಡ್ತಾರೆ. ಆ ಸಿದ್ದರಾಮೇಶ್ವರ ಕೈಯಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಚೆಂಡು ಅಂತಕ್ಕಂಥದ್ದು ಆ ಒಂದು ಕಬ್ಬಿಣ ಕಾಳದ ಚೆಂಡು ಅಂತಕ್ಕಂಥದ್ದು ಹೂವ ಚೆಂಡಾಗಿ ಪರಿವರ್ತನೆ ಆಗ್ತದೆ. ಹೀಗಾಗಿ ಪವಾಡ ಪುರುಷರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಇಡೀ ಜಗತ್ತಿಗೆ ಏನಪ್ಪ ಅಂತಂದ್ರೆ ಮಾದರಿ ಆಗ್ತದೆ. ಇದರ ನಂತರ ಏನಪ್ಪ ಅಂತಂದ್ರೆ ಸಾಕ್ಷಾತ್ ಒಂದು ಕಲ್ಯಾಣ ರಾಜ್ಯದಲ್ಲಿ ಅನ್ನಮ ಪ್ರಭುಗಳು ಏನ್ ಮಾಡ್ತಾರೆ ಅಂದ್ರೆ ಇವರ ಸೇವೆಯನ್ನು ಕುರಿಸಿ ಇವರನ್ನ ಕಲ್ಯಾಣ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅನ್ನಮ ಪ್ರಭುಗಳು ಸಾಕ್ಷಾತ್ ಸೊನ್ನಲಿಗೆ ಬರ್ತಾರೆ. ಸೊನ್ನಲಿಗೆ ಬಂದು ಕೂಗ್ತಾರೆ ಶಿಷ್ಯಂದ್ರನ್ನ. ಆ ಸಿದ್ದರಾಮಯ್ಯ ಒಡ್ಡೆ ರಾಮಯ್ಯನನ್ನ ಕರೆದುಕೊಂಡು ಬಂದಾಗ ಶಿಷ್ಯಂದ್ರಿಗೆ ಬಹಳ ಕೋಪ ಬರ್ತದ. ತಮ್ಮದೇ ಆಗಿರ್ತಕ್ಕಂಥ ಗುರುಗಳನ್ನ ನಿಂದಿಸಿ ಮಾಡ್ತಕ್ಕಂಥ ಈ ವ್ಯಕ್ತಿ ಯಾರು ಅಂತಕ್ಕಂಥದ್ದು ರೀತಿಯಲ್ಲಿ ಅವನಿಗೆ ಕಲ್ಲುಗಳನ್ನ ಕಟ್ಟಿಗೆಗಳನ್ನ ತೆಗೆದುಕೊಂಡು ಅವನ ಮೇಲೆ ಏರಿಸ್ತಾರೆ. ಆದ್ರೆ ಕಲ್ಲುಗಳು ಏನಾಗ್ತವೆ ಅಂತಂದ್ರೆ ಪುಷ್ಪಾರ್ಚನೆ ಆಗಿ ಅವನು ಬಿಡುತ್ತವೆ, ಕೋಲುಗಳು ಅವನಿಗೆ ಹೂವಿನಾರಾಗಿ ಬಿಡುತ್ತವೆ. ಹೀಗಾಗಿ ಶಿಷ್ಯಂದ್ರ ಗಾಬರಿಯಾಗಿ ಸಿದ್ದರಾಮನನ್ನ ಭೇಟಿ ಆಗ್ತಾರೆ. ಅಯ್ಯ ಸಿದ್ದರಾಮ, ತಂದೆ ಸಿದ್ದರಾಮ ಮಾತಾಡಿದ ಅಂತ ಖುಷಿ ಖುಷಿಯಾಗಿ ಬಹಳ ಸೀರಿಯರ್ತಕ್ಕಂಥ ಅಂಬಲಿಯನ್ನ ತಯಾರು ಮಾಡಿ ಸಿದ್ದರಾಮ ತೆಗೆದುಕೊಂಡು ಹೋಗಿ ಮಲ್ಲಯ್ಯನ ಕೊಡಬೇಕು ಅಂತ ಹೇಳಿ ನೋಡ್ತಾನ. ಮಲ್ಲಯ್ಯ ಕಾಣೋದಿಲ್ಲ. ಆ ಅಡವಿ ಪ್ರದೇಶದಲ್ಲಿ ಮಲ್ಲಯ್ಯ ಕಾಣುವುದಿಲ್ಲ. ಗಾಬರಿ ಆಗ್ತಾನ. ತಾಯಿ ಕಳೆದುಕೊಂಡಿರ್ತಕ್ಕಂಥ ಮಗುನನ್ನು ತಾಯಿನೇ ಕಳ್ಕೊಂಡಿರ್ತಕ್ಕಂಥ ಮಗು ಯಾವ ರೀತಿ ಕಳ್ತದೆ ಅದೇ ರೀತಿ ಮಲ್ಲಯ್ಯ 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 ಅಂತ ಹೇಳಿ ಕಾಡಿನಲ್ಲಿ ಸಂಚರಿಸಿದ ದುಃಖವನ್ನ ಓಡಿಕೊಂಡು ಅಳ್ತಾನೆ. ಬೆಳಿಗ್ಗೆ 10 ಗಂಟೆಗೆ ಸಾಯಂಕಾಲ 5 ಬಾಳು ಬೇಡಗಳನ್ನು ಸುತ್ತಾಡಿ ಅಲದು ಸುತ್ತಾಗಿ ಆತ ಇನ್ನೇನು ಜೀವನ ಮುಗಿದ ಹೋಯಿತು ಅಂತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕಿಲೋಮೀಟರ್ ಸಂಚಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಯಾತ್ರಿಕರ ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ಆಗ ಹಾಳ ಕೇಳ್ತಾನ. ಅಯ್ಯ ನಾನು ಶ್ರೀಶೈಲ ಮಲ್ಲಯ್ಯನನ್ನ ಕಂಡೆ, ಆದ್ದರಿಂದ ಮಲ್ಲಯ್ಯನ ಜೀವನ ಇರೋದಿಲ್ಲ, ಆದ್ದರಿಂದ ನನ್ನ ದೇಹಪಾಚನನ್ನು ತೋರಿಸಿದಾಗ ಯಾತ್ರಿಕರು ಚಿಂತೆ ಮಾಡಬಾರ್ದು, ಮಗುವೆ ನಿನ್ನ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತುಗಳನ್ನ ಅವನಿಗೆ ಹೇಳಿ ಶ್ರೀಶೈಲ ಕರ್ಕೊಂಡು ಹೋಗ್ತಾರ. ಶ್ರೀಶೈಲದಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನ ಲಿಂಗದ ಪ್ರತಿಷ್ಠಾನ ಆಗಿರ್ತಕ್ಕಂಥ ಒಂದು ಮಲ್ಲಿಕಾರ್ಜುನ ತೋರ್ತಾರ. ಇವನೇ ಶ್ರೀಶೈಲ ಅಂದಾಗ ನಂಬೋದಿಲ್ಲ ಸಿದ್ದರಾಮ. ಇದು ನನ್ನ ಮಲ್ಲಿಕಾರ್ಜುನ ಅಲ್ಲ, ನನ್ನ ಮಲ್ಲಿಕಾರ್ಜುನ ಬೇರೆ ಇದಿಲ್ಲ, ಸಾಕ್ಷಾತ್ ಮಲ್ಲಯ್ಯನೇ ನಾನು ನೋಡಿದ್ದೀನಿ. ಆದ್ದರಿಂದ ಇದು ಲಿಂಗದಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಲ್ಲ ಅಂತಕ್ಕಂಥ ಮಾತು 400 ವರ್ಷಗಳ ಪ್ರೌಢ ಪುರುಷರಾಗಿರ್ತಕ್ಕಂಥ ಸಿದ್ದಗುರುಗಳು ಬಂದು ಸುಗ್ಗಾದೇವಿಯನ್ನ ಭೇಟಿಗೆ, ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಇರತಕ್ಕಂಥ ಮಗು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಬಡವರ ಕಷ್ಟಗಳನ್ನ ಇಡೀ ಒಂದು ಭೂಮಂಡಲದಲ್ಲಿ ಶತಶತಮಾನಗಳವರೆಗೂ ಕೂಡ ಪ್ರಭಾವ ಬೀರತಕ್ಕಂಥ ಏಕೈಕ ಒಬ್ಬ ಶರಣಾಗಿರ್ತಾನೆ. ಅದು ಏನಪ್ಪಾ ಅಂತಂದ್ರ ಮಕರ ಸಂಕ್ರಾಂತಿ ಅಂದ. ಆದ್ದರಿಂದ ನೀವೇನಪ್ಪ ಅಂತಂದ್ರೆ ವ್ಯತ್ಯೆ ಪಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಂತಂದ್ರೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ. ಮಕರ ಸಂಕ್ರಮಣದಂದು ಕೈಲಾಸ ಲೋಕದಿಂದ ಬಂದಿರತಕ್ಕಂಥ ಎಲ್ಲ ಶಿವಗಣರು ಆಶೀರ್ವಾದ ಮಾಡೋದ ಮುಖಾಂತರ ಶುಕ್ಲಾದೇವಿ ಮುದ್ದಾದ ಮಗುವಿಗೆ ಜನ್ಮದ ಕಾಲಂದ್ರೆ ಅದು ಮನಸ್ಸು ನನಸು ನವಭೂತ ನವವೇಶ ಅಂತೇಳಿ ಶುಕ್ಲಾದೇವಿ
ಮಗು ಹೆಂಗ್ ಹುಟ್ಟತದ, ಅವ ಹೆಂಗ್ ಜೀವನ ಮಾಡ್ತಾನ ಅಂತಂದ್ರ ಸುಖ ದುಃಖಗಳಲ್ಲದೆ, ಉಷ್ಣ ಶೀತಗಳಲ್ಲದೆ, ಅನೇಕ ಯಾವುದೇ ಒಂದು ಪ್ರಪಂಚಿಕ ಜಂಜಾಟದಿಂದ ಆ ಮಗು ಏನಪ್ಪ ಅಂದ್ರೆ ಮೂಕ ವಿಸ್ಮೃತನಾಗಿ ಲಿಂಗಾಧಾರಣೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾಯಕ ಲೋಕದಲ್ಲಿ ಆ ಮಗು ಅಂತಕ್ಕಂಥದ್ದು ಹುಟ್ಟುತ್ತದ ಅಂತಕ್ಕಂಥ ಮಾತುಗಳನ್ನು ಮುಂಚೆನೆ ಹೇಳಿರ್ತಾರೆ. ಹೀಗಾಗಿ ದಿನಗಳದಂತೆ ಏನಾಗುತ್ತಂದ್ರೆ ಆ ಒಂದು ಮಗುವಿಗೆ ಆ ಒಂದು ತೊಟ್ಟಿಲ ಸಂದರ್ಭದಲ್ಲಿ ಆ ಮುದ್ದೇಗೌಡ ಏನು ನಾಮಕರಣ ಮಾಡಿರ್ತಾನೆ, ಹುಳಿ ಮಾಕಾಳ ಅಂತೇಳಿ ನಾಮಕರಣ ಮಾಡಿರ್ತಾನೆ. ಆದ್ರೆ ಶುಕ್ಲಾದೇವಿ ಕನಸಿನಲ್ಲಿ ಬಂದಿರತಕ್ಕಂಥ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿಯವರು ಏನಿರ್ತಾರೆ, ಸಿದ್ದರಾಮ ಅಂತ ಹೆಸರನ್ನು ಇಡ ಅಂತ ಹೇಳಿರ್ತಾರೆ. ಹೀಗಾಗಿ ಶುಕ್ಲಾದೇವಿ ಸಿದ್ದರಾಮ ಅಂತ ಕರೆದ್ರೆ, ಮುದ್ದೇಗೌಡ ಏನಂತಂದ್ರೆ ಹುಳಿ ಮಾಕಾಳ ಅಂತಕ್ಕಂತಹ ಒಂದು ಹೆಸರನ್ನ ಏನಪ್ಪ ಕೂಗಿದ್ರು ಕೂಡ ದಿನ ಬೆಳೆದಂತೆ ಸಿದ್ದರಾಮ ಬೆಳೆದಂತೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕೈಂಕರ್ಯ ಸೇವಾ ಕೈಂಕರ್ಯದಲ್ಲಿ ಶಿವನವನ್ನು ಲಿಂಗನ ಸಿಆರ್ಪಿ ರಾಜು ವಿಜಾಪುರ ಕಾರ್ಯಕ್ರಮ ನಿರ್ವಹಿಸಿದರು. ಸಂಜೆ ಪಟ್ಟಣದ ಭೋವಿ ವಡ್ಡರ ಓಣಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಶಿವಶಂಕರ ಹಿರೇಮಠ್ ಮಾತನಾಡಿ, ಶಿವಯೋಗಿ ಸಿದ್ದರಾಮೇಶ್ವರರವರು ಮಹಾನ್ ಸಂತರು. ಅವರ ಕುಲದಲ್ಲಿ ಹುಟ್ಟಿದ ನೀವು ನಿಜಕ್ಕೂ ಭಾಗ್ಯವಂತರು. ಸಮಾಜದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಆರ್ಥಿಕವಾಗಿ ಸಬಲರಾಗಲು ಪ್ರಯತ್ನಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಭೂವಿ ಸಮಾಜದ ತಾಲೂಕಾ ಅಧ್ಯಕ್ಷ ದ್ಯಾವಪ್ಪ ಹಣಮಂತ ಕೂಚಬಾಳ, ನಗರ ಅಧ್ಯಕ್ಷ ಹಣಮಂತ್ ಕಟ್ಟಿಮನಿ, ಉಪಾಧ್ಯಕ್ಷ ದುರ್ಗಪ್ಪ ಕುಲಕರ್ಣಿ, ಯುವ ಮುಖಂಡ ಶ್ರೀನಿವಾಸ್ ಕುಲಕರ್ಣಿ, ಸಿದ್ದಣ್ಣ ಛಬನೂರ್, ಸದಸ್ಯರಾದ ಮುದಕಪ್ಪ ಢವಳಗಿ, ಹುಲಿಕೆಪ್ಪ ಏನ್ ಕಟ್ಟಿಮನಿ, ನಾಗಪ್ಪ ಬಳವಾಟ, ಬಸವರಾಜ್ ಹೆಚ್ ಕಟ್ಟಿಮನಿ, ಭೀಮಣ್ಣ ಹಗರಟಗಿ, ಹುಲಿಗೆಪ್ಪ ಕಟ್ಟಿಮನಿ, ರಾಜು ಆದಿಮನಿ, ಕಾಶಿನಾಥ್ ಕಟ್ಟಿಮನಿ, ಸಮಾಜದ ಸದಸ್ಯರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ನ್ಯೂಸ್ ಚಾನೆಲ್, ತಾಳಿಕೋಟೆ.